ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಲಕ್ಷ್ಮೀನಗರದಲ್ಲಿ ಶ್ರೀ ಕ್ವಾಟಿ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರವಚನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಭಕ್ತಿ ಭಾವದಿಂದ ಜರುಗಿತು. ಈ ಸಂದರ್ಭದಲ್ಲಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಅವರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರ ನೀಡುವುದು ಪೋಷಕರ ಕರ್ತವ್ಯ ಎಂದರು. ಯುವಕರು ಸನ್ಮಾರ್ಗದಲ್ಲಿ ನಡೆದು ಉದ್ಯೋಗವಂತರಾಗಿ ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಉಪದೇಶಿಸಿದರು. ಪ್ರತಿ ವರ್ಷ ನಡೆಯುತ್ತಿರುವ ಜಾತ್ರಾ ಮಹೋತ್ಸವವು ಯಶಸ್ವಿಯಾಗಿ ನಡೆಯಲಿ ಎಂದು ಹಾರೈಸಿದ ಅವರು, ಭಕ್ತರು ಪ್ರತಿದಿನ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜ್ಯರ ಉಪದೇಶಗಳನ್ನ ಆಲಿಸಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜ್ಯೋತಿ ಬಸವರಾಜ್ ಗಣಾಚಾರಿ ಅಧ್ಯಕ್ಷತೆ ವಹಿಸಿದ್ದರು. ಶಂಕರಪ್ಪ ಬಸಪ್ಪ ನಾಯ್ಕೋಡಿ, ಕಮಲಾಬಾಯಿ ಚಂದ್ರಾಮ್ ಚೌಧರಿ, ಗಂಗೂಬಾಯಿ ಸಾಸನೂರ್, ಮಹಾದೇವಿ ಶೆಟ್ಟರ್, ಬೋರಮ್ಮ ಪಡಶೆಟ್ಟಿ, ಅನ್ನಪೂರ್ಣ ಚಿಂಚೋಳಿ, ಪ್ರೇಮಬಾಯಿ, ನೀಲಮ್ಮ ಚಿಂಚೋಳಿ, ದಾನಮ್ಮ ಮೆಣಸಗಿ ಮುಂತಾದ ಅತಿಥಿಗಳು ಭಾಗವಹಿಸಿದ್ದರು. ಪ್ರವಚನವನ್ನು ಶರಣಶ್ರೀ ಗುಂಡಣ್ಣ ಶಾಸ್ತ್ರಿಗಳು ಪ್ರಾರಂಭಿಸಿದರು. ಸಂಗೀತಕ್ಕೆ ಸಾಥ್ ನೀಡಿದವರು ಕುಮಾರ್ ಕುದುರಗೊಂಡ ಗವಾಯಿ ಹಾಗೂ ಬಸನಗೌಡ ಬಿರಾದಾರ್ ತಬಲಾ ವಾದಕರು. ಪ್ರಾಸ್ತಾವಿಕ ಮಾತುಗಳನ್ನು ಮಲ್ಲನಗೌಡ ಪಾಟೀಲ್ ನೀಡಿದರು. ಸೋಮು ಓಜಿ, ಶ್ರೀಶೈಲ್ ಕುಂಬಾರ್, ಪರಶುರಾಮ್ ಅಡುಗಿಮಣಿ, ಗಣಪತಿ ಬಡಿಗೆ, ರಾಜು ಪಟ್ಟಣಶೆಟ್ಟಿ, ಈರಣ್ಣ ಕಾರಕೋನ್ ಸೇರಿದಂತೆ ಲಕ್ಷ್ಮೀನಗರದ ಹಿರಿಯರು, ಯುವಕರು ಹಾಗೂ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಜಿಲ್ಲಾ ವರದಿ ಮಹಬೂಬ್ ಬಾಷಾ ಮಲ್ಗೋಳಿ. ಎಲ್ಲ ಮುದ್ದು ಮಕ್ಕಳು ತಂದೆ ತಾಯಿಯಿಂದ ಜೋರಾದ ಚಪ್ಪಾಳೆ ಮೂಲಕ ಶ್ರೀಗಳಿಗೆ ಭಕ್ತಿಯ ಅರ್ಪಣೆಯನ್ನು ಸಲ್ಲಿಸೋಣ. ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಅವರನ್ನ ಸ್ವಾಗತವನ್ನು ಬಯಸ್ತಾ ಜೋರಾದ ಚಪ್ಪಾಳೆ ಬರಲಿ. ಮಾಡಿತ್ತು ಅಕ್ಕನ ಪ್ರವಚನವನ್ನ ಅವರ ಅಧ್ಯಯನ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ವಿಶೇಷವಾದಂತಹ ಪ್ರವಚನವನ್ನ ಹೇಳಿ ಜಗನ್ಮಾತೆ ವೈರಾಗ್ಯದ ಮೂರ್ತಿ ಮಹಾದೇವಿ ಅಕ್ಕನವರ ಜೀವನ ಚರಿತ್ರೆಯನ್ನು ತಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಬಹಳ ಶ್ರದ್ಧೆಯಿಂದ ಕೇಳಬೇಕು ಅನ್ನುವಂಥದ್ದನ್ನ ತಮ್ಮಲ್ಲಿ ಮತ್ತೊಮ್ಮೆ ಹೇಳ್ತಾ, ವಿಶೇಷವಾಗಿ ಈ ವರ್ಷ ವೇದಿಕೆ ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತು ನನಗೆ. ಎಲ್ಲ ತಾಯಂದ್ರೆ ಕರ್ಕೊಂಬಂದು ವೇದಿಕೆ ಮೇಲೆ ಕೂಡಿಸಿರಲ್ಲ. ನಿಜವಾಗ್ಲೂ ಕೂಡ ಬಹಳ ಬದಲಾವಣೆಯ ವೇದಿಕೆ ಅಂದ್ರೆ ಅದು ಕ್ವಾಟಿ ಲಕ್ಷ್ಮೀ ಜಾತ್ರಾ ಮಹೋತ್ಸವದ ಪ್ರಾರಂಭದ ವೇದಿಕೆ ಅಂದ್ರೆ ತಪ್ಪಾಗುವುದಿಲ್ಲ. ಪ್ರಾರಂಭವಾಗಿದೆ. ಇದೆಲ್ಲರಿಗೂ ಕೂಡ ಅಪ್ಪ ಬಸವಣ್ಣನ ಪ್ರೇರಣೆ ಅಂತ ಹೇಳ್ತಾ ಒಂದು ಬಾರಿ ಜೋರಾದ ಚಪ್ಪಾಳೆಯನ್ನ ತಟ್ಟೋಣ. ಈ ಉದ್ಘಾಟನಾ ಕಾರ್ಯಕ್ರಮ ಜರುಗ್ತಾ ಇದೆ. ಸಸಿಗೆ ನೀರಿರುವ ಮೂಲಕ ತಾಯಿ ಕ್ವಾಟಿ ಲಕ್ಷ್ಮಿ ಜಾತ್ರಾ ಮಹೋತ್ಸವದ 11 ದಿನಗಳ ಕಾಲದ ಪ್ರವಚನ ಉದ್ಘಾಟನಾ ಸಮಾರಂಭ. ಆ ಉದ್ಘಾಟನಾ ಸಮಾರಂಭಕ್ಕೆ ನಾವು ನೀವೆಲ್ಲ ಸಾಕ್ಷೀಕರಿಸ್ತಾ ಇದ್ದೀವಿ. ಬಸವಂ ಜಂಗಮಲೋಲ್ಲಂ ಬಸವರ್ಕ್ಷಣ ಸಂಗನ ಬಸವ ಶರಣಾರ್ಥಿ. ಪ್ರಥಮದಲ್ಲಿ ಬಸವಾದಿ ಪ್ರಮತ್ರನ್ನು ಹಾಗೂ ನಾಡಿನ ದಾಸಸ್ಮರಣೆ ಮಾಡ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಸವನ ಬಾಗೇವಾಡಿಯ ಆರಾಧ್ಯ ವರ್ಷದಲ್ಲಿ ಒಂದು ಬಾರಿ ಮಾತ್ರ ನಾವು ಪ್ರವಚನವನ್ನು ಕೇಳ್ತಾ ಇದ್ವಿ, ಅದು ಬಸವೇಶ್ವರ ಜಾತ್ರೆಯಲ್ಲಿ. ಇದೀಗ
ಕ್ವಾಟಿ ಲಕ್ಷ್ಮೀ ತಾಯಿಯ ಓಣಿಯಲ್ಲಿ ಪ್ರಾರಂಭವಾದಂತ ಈ ಸೇವೆ ಎಲ್ಲ ಕಡೆ ಪ್ರಾರಂಭವಾಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಅಕ್ಕ ಮಹಾದೇವಿ ಪುರಾಣ ಪ್ರಾರಂಭೆ ಶ್ರೀ ಗುರು ಪರಸ್ಪರ ನಿರಂಜನ ನಿರಾಕಾರ ಯೋಗಿ ಶ್ರೀ ಗುರು ಪರಸ್ಪರ ನಿರಂತರ ನಿರಾಕಾರ ಯೋಗಿ ಯೋಗಿನಿ ಸ್ಥಳ ಚಿಹಂತ ಚಿರಾಕಾರ ಯೋಗ್ಯ ನಿಸತ್ಯ ಆಗಮೋದ್ಯೋಗ ಭಕ್ತರ ಹೃದಯಂತರ ಭೋಗ ಮೋಕ್ಷಧಾರ ಭಕ್ತ ಸಾಗರ ಚಿರರಾಗಂ ಭಕ್ತಿ ವೈಭವ ನಿತ್ಯ ಪೋರೇ ದಾನಿ ಕೊಟ್ಟಂಗ ಹೇಳ್ತಾ ಹೋದಾನ ಅವನಿಗೆ ನಾವು ಮೆಚ್ಚಬೇಕು. ತಾವು ಇನ್ನು ಇದೊಂದು 25 ಲಕ್ಷ ರೂಪಾಯಿ ನಂಬಲ್ಲಿದವ್ರಿ, ಒಂದು 15 ಲಕ್ಷ ರೂಪಾಯಿ ಹೊರಗಡೆ ಕೊಟ್ಟೇವ್ರಿ ಪೂಜೆ. ಟೋಟಲ್ ಒಂದು 35 ಲಕ್ಷ ರೂಪಾಯಿ ನಮ್ ಗುಡಿ ರೊಕ್ಕ ಅದಾವ. ಗುಡಿ ರೊಕ್ಕಕ್ಕ ಕಮಿಟಿ ಅವ್ರು 11 ಮಂದಿ ಸದಸ್ಯರಿದ್ದವು. ಎಲ್ಲಿ 1 ರೂಪಾಯಿ ಹೊರಗಡೆ ಹೋಗ್ಲಾರಂಗ್ ನೋಡ್ಯವು. ನಾಳೆ ಜಾತ್ರೆಗಿಂದ ತಾವು ಮುನಿಯನವರೆಲ್ಲರೂ ಕೂಡಿ ಗುಡಿ ಕಮಿಟಿಯವರು ನಂದು ಒಪ್ಪಂದೇ ಅಲ್ಲ ರೊಕ್ಕ, ನೀವು 1 ರೂಪಾಯಿ ಕೊಟ್ಟವರು, 10 ರೂಪಾಯಿ ಕೊಟ್ಟವರು, 100 ರೂಪಾಯಿ ಕೊಟ್ಟವರು ಎಲ್ಲರೂ ಕೂಡಿಸಿದ್ರೆ ಮಾತ್ರ ಜಾತ್ರೆಕ್ಕ. ತಾವು ದಯವಿಟ್ಟು ಯಾರು ಮುಂದಿನ ಸಾರಿ ಒಂದು ಕಲ್ಯಾಣ ಮಂಟಪ ಕೊಟ್ಟು ನಮ್ಮಲ್ಲೇನೆ ಸಿದ್ಲಿಂಗ ಮುತ್ಯಾರ ಆಶೀರ್ವಾದದಿಂದ ಮುತ್ಯಾರ 1 ಲಕ್ಷ ರೂಪಾಯಿ ಕೊಡೋರು ಅದರಿ, 50,000 ಕೊಡೋರು ಅದ್ರ ದಾನಿಗಳು. ಈಗ ಈಗಾಗಲೇ ಹೆಸರು ಬರ್ಸ್ಯಾರ. ಕಲ್ಯಾಣ ಮಂಟಪ ನೀವು ಎಬ್ಬಿಸ್ರಿ, ನಾವು ಒಂದೊಂದು ಲಕ್ಷ ರೂಪಾಯಿನೂ ಕೊಡ್ತೇವು ಹೇಳಿದ್ರು. ನಾವೊಂದೆವು ನಿಮ್ಮದು ಒಳ್ಳೆಯ ಸುಸಂಸ್ಕೃತವಾದ ಒಂದು ಒಳ್ಳೆಯ ಸೌಂದರ್ಯವಾದ ಒಂದು ಚಂದ ಸಂದರ್ಭವನ್ನು ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ಎಲ್ಲರೂ ವಿನಂತಿ ಮೂಲಕವಾಗಿ ಹೆಂಗೆ ಮಾಡೋದಪ್ಪ ಅಂದ್ರೆ ಬಸವನ ಬಾಗಿಲು ಒಳಗೆ ನೋಡುವಂಗೆ ಮಾಡೋಣ ಕಲ್ಯಾಣ ಮಂಟಪ. ಅದು ಒಂದು ಆಶಯ ಅಲ್ಲ. ಅದಕ್ಕ ನಾವೇನ್ ಹೆಚ್ಚಿಗೆ ಹೇಳಂಗಿಲ್ಲ. ಗುಡಿದ ಒಳಗ ಬಹಳ ಶಕ್ತಿ ಅದ. ಲಕ್ಷ್ಮಣ ಗುಡಿ ಬಸವಣ್ಣಪ್ಪ 2-3 ವರ್ಷಕ್ಕೆ ತೋರಿಸ್ತಾನತ್ತೀವ. ಲಕ್ಷ್ಮೋತ ಹೆಂಗಿಲ್ಲ, ವರ್ಷ 6 ತಿಂಗಳು ತೋರಿಸ್ಬಿಡ್ತಾವ. ಲಕ್ಷ್ಮೀ ತಾಯಿ ಬಲ್ಲಿ ಬಹಳ ಶಕ್ತಿ ಅದ. ನೀವು ಯಾರು ಹಂಗೆ ತಿಳ್ಕೊಬೇಡಿ. ಲಕ್ಷ್ಮಣ ಶಕ್ತಿ ನನಗೆ ಅನುಭವ ಆಗ್ಯದ. ನಾ ಏನೂ ಇಲ್ಲಾರ ಮನುಷ್ಯ ಲಕ್ಷ್ಮಣ ನಡ್ಕೊಂಡೀನಿ. ಇವತ್ತು ನನ್ನ ಲಕ್ಷ್ಮಣ ಎತ್ತರಕ್ಕೆ ಹೋಯ್ದ. ನಾ ಏನ್ ದೊಡ್ಡ ಸಾವುಕಾರ ಮಂತಂದವಲ್ಲ. ನಮ್ಮ ತಾಯಿ ತಂದೆ ದುಡ್ಕೊಂಡಿ ತಿಂದಾರ. ಇವತ್ತಿಗೆ ಆ ತಾಯಿದಿಂದ ನಮಗ ಕನಿಷ್ಠ ಒಂದು 100ರಿಂದ 150 ಮಂದಿ ನನ್ನ ಕೈಯಾಗ ದುಡಿತಾರ. ನಾ ಹೇಳಂಗಿಲ್ಲ ನಿಮಗೆ. ಅಂತ ಶಕ್ತಿ ತಾಯಿ ಕೊಟ್ಟಾಳ. ಆ ತಾಯಿಯನ್ನ ನಾವೆಲ್ಲರೂ ಬರುವಂತ ದಿನಮಾನದಲ್ಲಿ ಎಲ್ಲರೂ ಇಷ್ಟರು ಕೂಡಿ, ನಾವೊಬ್ಬರೇ ಇಷ್ಟರು ಕೂಡಿ ಇವತ್ತು ಗುಡಿ ನೋಡ್ರಿ ಎಷ್ಟು ನೋಡುವಂಗ ಕಳೆ ಅದ, ಎಷ್ಟು ಸ್ವಚ್ಛ ಆಗ್ಯದ. ನಮ್ಮದು ನಾವು ಒಬ್ಬನೇ ಅಂತ ಮಾಡಿಲ್ಲ. ಕನಿಷ್ಠ ಓಜಿಸೋರು, ಬಡಗೇರ್ ಗಣಪತಿ ಅವರು, ಕುಂಬಾರವರು ಎಲ್ಲರೂ ಒಬ್ಬರೇ ಇತ್ತಲ್ಲ. ಎಲ್ಲಾ ಸಮಾಜದಿಂದ ಹೋದ್ಸಾರಿ ನಮ್ಮ ಪತ್ರಕರ್ತನ ಸಲಕ್ಕೆ ನಾವು ರೊಕ್ಕ ಹಾಕಿನ್ರಿ. ನಮ್ಗೆ ಪಟ್ಟಿ ಕೊಡಬೇಕು. ಹೊರಗಿನ ಕಣ್ಣುಗಳಿಲ್ಲದೆ ಒಳಗಿನ ಅಂತರಂಗದ ಕಣ್ಣಿನಿಂದ ಬರೆದಿರ್ತಕ್ಕಂಥ ಪುಣ್ಯಾತ್ಮರು, ಬರೆದವರು ಬ್ರಹ್ಮಚಾರಿಗಳು, ಬರೆಯಿಸಿಕೊಂಡವಳು ವೀರವಿರಾಗಿಣಿ. ಅಕ್ಕಮಹಾದೇವಿಯ ಪುರಾಣವನ್ನ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಕವಿಗಳಾಗಿರತಕ್ಕಂಥ ಪಂಡಿತ್ ಲಿಂಗೈಕ್ಯ ಪುಟ್ಟರಾಜ ಗವಾಯಿಗಳ ಅಜ್ಜಾವರಿಂದ ರಚನೆಯಾಗಿರ್ತಕ್ಕಂಥದ್ದು. ಯಾರು ಬರಲಿಲ್ಲ ಅಕ್ಕನ ಪುರಾಣವನ್ನ. ಅವರೂ ಬ್ರಹ್ಮಚಾರಿಗಳು. ಅವರ ಉಸಿರಿರುವವರೆಗೂ ಸಮಾಜ ಸಮಾಜ ಸಮಾಜವನ್ನು ಸಮಾಜಕ್ಕೆ ತಮ್ಮ ಆತ್ಮವನ್ನ ಅರ್ಪಣೆ ಮಾಡಿ ಉರಿಯುಂಡ ಕರ್ಪೂರದಂತೆ ಅಂಧ ಅನಾಥರ ಮಕ್ಕಳಿಗೆ ತಂದೆಯಾಗಿ
ಈ ಸಮಾಜಕ್ಕ ಜೋಳಿಗೆ ಹಿಡಿದ್ರು. ಯಾವುದಕ್ಕೆ ಹಿಡಿದ್ರು ಅಂತಂದ್ರೆ ಗಂಡರಿಗಾಗಿ ಹಿಡಿಲಿಲ್ಲ, ಮಕ್ಕಳಿಗಾಗಿ ಹಿಡಿಲಿಲ್ಲ, ತಮ್ಮ ತಂದೆ ತಾಯಿಗಳಿಗಾಗಿ ಹಿಡಿಲಿಲ್ಲ. ಯಾವುದಕ್ಕೆ ಹಿಡಿದ್ರು ಅಂತ ಕೇಳಿದ್ರೆ, ನಿಮಗೆ ಬ್ಯಾಸರಾದಂತ ಮಕ್ಕಳು ಕುದ್ದು ಹುಟ್ಟಿದ್ದು, ಮೂಕಿದ್ದದ್ದು, ಕಿವಿ ಕೇಳಾರ್ದು ಅಂತ ಅನಾಥ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಉಡಿಯೊಳಗೆ ಹಾಕೊಂಡು ಅವರ ರಕ್ಷಣೆಗಾಗಿ ಏನು ಜೋಳಿಗೆ ಹಾಕಿದ್ರಲ್ಲ ಅಂತ ಪುಣ್ಯಾತ್ಮ ಬರೆದಿರ್ತಕ್ಕಂಥ ಪುರಾಣ ಇದು ಅಕ್ಕಮಹಾದೇವಿಯ ಪುರಾಣ.